ನೀವು ಇಲ್ಲಿಂದ ರೂಲಿಂಗ್ ಕೊಡ್ಬೇಕಾದ್ರೆ ನೀವು ಯಾರು ಗವರ್ನರ್ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಟೆಕ್ಸ್ಟ್ ನೋಡಿ, ಟೆಕ್ಸ್ಟ್ ನೋಡಿ, ನೀವು ಹೇಳಿದ್ದೀರಾ, ಟೆಕ್ಸ್ಟ್ ನೋಡಿ, ಟೆಕ್ಸ್ಟ್ ನೋಡಿ. ಮಾತಾಡ್ತಾ ಇಲ್ಲ ಅವರು, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹೌದೌದು, ಅದನ್ನ ಗವರ್ನರ್ ಹೆಸರೇನೆ ಹೇಳ್ಬಾರ್ದು. ಗವರ್ನರ್ ಹೆಸರು ಹೇಳಿ, ಅವ್ರು ಬಂದ ಓದೇ ಇಲ್ಲ, ತಪ್ಪು, ಅಭಿನಂದನೆ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆ ನೋಡಿ, ಅಲ್ಲ ನಾವು ಕೇಳ್ತಿರೋದೇನು ಗೊತ್ತಾ ಮುಖ್ಯಮಂತ್ರಿಗಳೇ, ಅವ್ರು ಹೇಳಿದ್ರು, ಮೊನ್ನೆ ಹೇಳಿದ್ರು, ಅದನ್ನ 176 ಕೂಡ ಹೇಳಿದ್ರು, ಅದನ್ನೇ ಹೇಳ್ತಾ ಇದ್ದಾರೆ. ಎಜೆಂಡಾ ಏನು ಹೇಳ್ರಿ, 163 ಇಂಟರ್ಪ್ರಿಟ್ ಮಾಡ್ತಾರೆ, 176 ಅಜೆಂಡಾ ಏನಿದೆ ಅದನ್ನು ಹೇಳ್ಬೇಡಿ ಅಂತಂದ್ರೆ ಹೆಂಗೆ? ಅಜೆಂಡಾ ಏನಿದೆ ಓದ್ಬಿಡಿ ಒಂದ್ಸರಿ. ಓದಿಲ್ಲ ಸರ್ ನೀವು, ನಾ ಎಲ್ಲ ಓದ್ಕರೆ ಇವಾಗ ಬಂದ್ಬಿಟ್ಟಿದ್ದೀರಾ, ಅದಕ್ಕೆ ಹೇಳ್ತಾ ಇದ್ದೀರಾ ಅಜೆಂಡಾ ಓದಿ. ನೀವು ಮಹಾತ್ಮ ಗಾಂಧಿನೇ ತಗದಾಕ್ಬಿಟ್ಟು ಹೆಸರನ್ನ ಮಹಾತ್ಮ ಗಾಂಧಿ ಎಲ್ಲಿಂದ ಮಹಾತ್ಮ ಗಾಂಧಿ ಮನ್ರೇಗಾನೇ ಹಾಳು ಮಾಡಿ ರದ್ದು ಮಾಡಿ ಈಗ ಮಹಾತ್ಮ ಗಾಂಧಿ ಪ್ರತಿಮೆ ಕೊಟ್ಟಿದ್ದಾರೆ. ಯಾವ ನೈತಿಕತೆ ಇದೆ? ಯಾವ ನೈತಿಕತೆ ಇದೆ ಇವರಿಗೆ? ಯಾವ ನೈತಿಕತೆ ಇದೆ ನಿಮ್ಗೆ? ಯಾವ ಪ್ರಾಮಾಣಿಕತೆ ಇದೆ ನಿಮ್ಗೆ? ಅಲ್ಲ, ಮಹಾತ್ಮ ಗಾಂಧಿ ಮಾಡಿಲ್ಲ ನೀವು. ಅಲ್ಲ, ಚರ್ಚೆ ಮಾಡ್ಬೇಕಾದ್ರೆ ರಾಜ್ಯಪಾಲರ ಅಧಿಕಾರದ ಬಗ್ಗೆ ಚರ್ಚೆ ಮಾಡ್ಲಿ. ರಾಜ್ಯಪಾಲರ ಪ್ರಿವಿಲೇಜ್, ಅವ್ರ ಅಧಿಕಾರ, ಸಂವಿಧಾನ ನಾವು ಮಾತಾಡಕ್ ಅದನ್ನೇ ಕೇಳಿದೀವಿ. ನೀವು ಮಾತಾಡುವಾಗ ಕೇಳ್ತಿರೋದೇನು? ರಾಜ್ಯಪಾಲರ ಬಗ್ಗೆ ಮಾತಾಡೋದು, 163 ಕ್ಲಾಸ್ 1 ನಾವು ಕೇಳ್ತಿರೋದು ಆರ್ಟಿಕಲ್ 176 ಸನ್ಮಾನ್ಯ ಬೇಡ ಅಂತ ಹೇಳಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಾವು ಕೇಳ್ತಿರೋದು ಅದೇ, ರಾಜ್ಯಪಾಲರ ಭಾಷಣ ಬಗ್ಗೆ ಮಾತಾಡೋದಾ? ಅವರು ಸೂಚಿಸೋದು ರಾಜ್ಯಪಾಲರ ಭಾಷಣ ಬಗ್ಗೆನ ಅಥವಾ ಅಧಿಕಾರದ ಬಗ್ಗೆನ ಅಥವಾ ರಾಜ್ಯಪಾಲರ ಬಗ್ಗೆನ? ಹೇಳ್ಬೇಕು, ನೀವು ಹೇಳ್ಬೇಕು, ಅವ್ರು ಪೊನ್ನಣ್ಣವ್ರೆ, ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟ ಆಯ್ತಪ್ಪ ಹೇಳ್ದಕ್ಕೆ ನಿಮ್ಗೆ ಏನಾಗಿದೆ ಎಲ್ಲರಿಗೆ? ನಿಲ್ಲಪ್ಪ, ನಮ್ಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅರಿವಿಲ್ಲ. ರಾಜ್ಯಪಾಲರು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಬೆಳಕು ಚೆಲ್ತವ್ರೆ ಚೆನ್ನಾಗಿ, ಏನೇನ್ ಆಗ್ತದೆ. ಬಾಲಕೃಷ್ಣ ಅವರೇ ಕೂತ್ಕೊಳ್ಳಿ, ನಾನ್ ಬೆಳಕು ಚೆಲ್ಲಲಿಕ್ಕೆ ನಿಮ್ಮ ರೂಮಲ್ಲಿ ಕೂತ್ಕೊಂಡು ಚೆಲ್ಬಹುದು. ಕೂತ್ಕೊಳ್ಳಿ, ಇಲ್ಲಿ ಕೆಲವು ನಿಯಮಗಳಿದೆ ಮಾತಾಡ್ಲಿಕ್ಕೆ. ಆಯ್ತು, ಹೇಳ್ಕೇಳಿ. ಆಯ್ತು ಬಾಲಕೃಷ್ಣ ಅವರೇ, ಆಯ್ತು. ದಯಮಾಡಿ ಅವ್ರು ಹೇಳ್ತಾರೆ ಅಂತ ನೀವು ಏನ್ ಮಾತಾಡ್ತೀರಿ? ಏನ್ ಮಾತಾಡ ನನ್ಗೆ ನೀವು ಅರ್ಥ ಆಗುದಿಲ್ಲ. ಏನ್ ಮಾತಾಡ್ತೀರಿ ನೀವು? ನಿಮ್ಗೆ ಚೆನ್ನಾಗಿ ಮಾಹಿತಿ ಬೇಗ ಅಲ್ಲಿ ರೂಮಲ್ಲಿ ಕೂತ್ಕೊಂಡು ಯಾವ ಮಾಹಿತಿ ಬೇಕಾದ ಕೇಳ್ಬಹುದು. ಇಲ್ಲಿ ಒಂದು ನಿಯಮ ಇದೆ. ಕೂತ್ಕೊಳ್ಳಿ. ಒಂದ್ ಸೆಕೆಂಡ್, ಶಿವಲಿಂಗ ಅವ್ರೆ, ಪುನಃ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟ ವಿಚಾರ ನೀವೆಲ್ಲ ಮಾತಾಡಿ, ಉಲ್ಲೇಖ ಮಾಡ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಉನ್ನತ ಅಧಿಕಾರಿಗಲ್ಲ. ಒಂದ್ ಸೆಕೆಂಡ್, ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಾಗೆ ಕಾನ್ಸ್ಟಿಟ್ಯೂಷನ್ ಎಷ್ಟು ಕೂಡ ಓದ್ಬಹುದು, ಅದರ ಮಾಹಿತಿ ಎಲ್ಲವೂ ಕೂಡ ನೀವು ಕೊಡಿ. ಆದರೆ ರಾಜ್ಯಪಾಲರ ಉನ್ನತ ಅಧಿಕಾರಿಗಲ್ಲ, ಅವರ ನಡವಳಿಕೆಯನ್ನು ಮತ್ತು ಅವರ ವಿಚಾರ ಇಲ್ಲಿ ಮಾತ್ರ ಅವಕಾಶ ಇರ್ತದೆ. ನಡವಳಿಕೆ ಅನ್ನು ನೀವು ಕಾನ್ಸ್ಟಿಟ್ಯೂಷನ್ ಬೇಕಾದ್ರೆ ಏನು ಕೂಡ ಅಭ್ಯಂತರ ಇಲ್ಲ. ಅದಕ್ಕೆ ಆ ರೀತಿಯಲ್ಲಿ ಮುಂದೆ ಹೋಗಿ ನೀವೆಲ್ಲ ಹೇಳಿದ್ದೀರಿ ಬೆಳಿಗ್ಗೆ, ಮತ್ತೆ ಚರ್ಚೆ ಆಯಿತು, ಮತ್ತೆ ಹೇಳಿದ್ದೇವೆ. ಸೊ ಅದರ ಬಗ್ಗೆ ಬೇರೆ ಮುಂದುವರಿಸಿ. ಅವ್ರು ಏನು ಹೇಳಿದ್ದಾರೆ, ಯಾವ ರೀತಿ ಹೇಳಿದ್ದಾರೆ, ಕಾನ್ಸ್ಟಿಟ್ಯೂಷನ್ ನೀವು ಉಲ್ಲೇಖ ಮಾಡಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಧನ್ಯವಾದಗಳು. ನಾನು ಈಗಾಗಲೇ ಅದನ್ನು ಹೇಳಿದ್ದೀನಿ. ರಾಜ್ಯಪಾಲರ ಬಗ್ಗೆ ಅತಿ ಹೆಚ್ಚು ಗೌರವ ಇದೆ, ಅವರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಸಂವಿಧಾನದಿಂದ ಸೃಷ್ಟಿ ಆಗಿರುವಂತಹ ಹುದ್ದೆ ಪ್ರತಿಯೊಬ್ಬರು ನಾವು ಇಲ್ಲೋದು ಸಂವಿಧಾನದಿಂದ. ಸಂವಿಧಾನದ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದೀನಿ. ಅಂದಿನ ಗೃಹ ಸಚಿವರು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅವರ ಕಾನೂನು ಅಭಿಪ್ರಾಯವನ್ನು ಪಡೆದು ಅವರು ಸ್ಪಷ್ಟೀಕರಣ ಕೊಡ್ತಾರೆ. ಅದರಲ್ಲಿ ಎರಡು ಪ್ಯಾರಾವನ್ನು ಬಿಟ್ಟೋಗಿರ್ತಾರೆ, ಬಾಕಿ ಎಲ್ಲ ಓದಿರ್ತಾರೆ. ಇನ್ ರೆಸ್ಪಾನ್ಸ್ ದ ಯೂನಿಯನ್ ಹೋಮ್ ಮಿನಿಸ್ಟರ್ ಕ್ಲಾರಿಫೈಡ್ ದ ಸೆಟಲ್ಡ್ ಕಾನ್ಸ್ಟಿಟ್ಯೂಷನ್ ಪೊಸಿಷನ್ that the address of the head of state is a public declaration of the policy which the government proposes to follow in the ensuing year. The address is intended to look forward
to governmental policy, legislative agenda, and not to serve as a platform for interpretation or historical commentary by the governor. ಅದರಿಂದ ಸರ್ಕಾರ ಏನಿದೆ ನೀತಿಗಳು ಅದನ್ನೇನು ಅಳವಡಿಸ್ತಾರೆ, ಮುಂದಕ್ಕೇನು ಅವರ ನಡೆ, ಮುಂದಕ್ಕೇನು ಕಾರ್ಯಕ್ರಮ, ಅದನ್ನು ಹೇಳೋದಂತ ಜವಾಬ್ದಾರಿ ಮತ್ತು ಕರ್ತವ್ಯ ರಾಜ್ಯಪಾಲರ ಮೇಲೆ ಇರ್ತದೆ 176ನಲ್ಲಿ. ಹಾಗೂ ಈ ರೀತಿಯಾದಂತ ಭಾಷಣವನ್ನ ಓದದೇ ಇರುವಂತ ಸಂದರ್ಭದಲ್ಲಿ ಇದು ನ್ಯಾಯಾಲಯದ ತೀರ್ಪನ್ನು ಹೇಳ್ತಾ ಇದ್ದೀನಿ ನಾನು. By laying a copy of the governor's address on the table, the object of the address was substantially served. And the members could become aware of the contents of the address. ಅಧ್ಯಾಯ 5 ಸದನವನ್ನು ಉದ್ದೇಶಿಸಿ ರಾಜ್ಯಪಾಲರು ಮಾಡುವ ಭಾಷಣ ಮತ್ತು ನೀಡುವ ಸಂದೇಶ. ರೂಲ್ 19 ಆದ್ಮೇಲೆ ರೂಲ್ 20 ಇದೆ. ಚರ್ಚೆಯ ವ್ಯಾಪ್ತಿ ಅಂದ್ರೆ ಅವರ ಭಾಷಣದ ಮೇಲೆ ಮಾಡೋ ಭಾಷಣ, ಅಂತ ಭಾಷಣದ ಸಂಬಂಧದಲ್ಲಿ ವಂದನಾರ್ಪಣೆಯ ಸೂಚಕವಾದ ನಿರ್ಣಯವನ್ನು ಒಬ್ಬರು ಸದಸ್ಯರು ಮಂಡಿಸಿ ಇನ್ನೊಬ್ಬರು ಸದಸ್ಯರು ಅದನ್ನು ಅನುಮೋದಿಸಿದ ತರುವಾಯ ಆ ಭಾಷಣದಲ್ಲಿ ಪ್ರಸ್ತಾವಿಸಿರುವ ವಿಷಯಗಳ ಬಗ್ಗೆ, ಬಹಳ ಇಂಪಾರ್ಟೆಂಟ್, ಆ ಭಾಷಣದಲ್ಲಿ ಪ್ರಸ್ತಾಪಿಸಿರುವ ವಿಷಯಗಳ ಬಗ್ಗೆ ಅಂತ ದಿನಗಳಂದು ಯಾವುದೇ ದಿನದ ಯಾವುದೇ ಸಮಯದ ಚರ್ಚಿಸುವ ಸ್ವಾತಂತ್ರ್ಯ ಅಂದ್ರೆ ಇದನ್ನ ಬಿಟ್ಟು ಹೋಗಿಲ್ಲ ಅಂತ. ಇನ್ನೊಂದಿದೆ ರೂಲ್ 327 ಅಲ್ಲಿ ಮಾತನಾಡುವಾಗ ಪಾಲಿಸಬೇಕಾದ ನಿಯಮಗಳು. ಅದರಲ್ಲಿ 327(6) ಚರ್ಚೆಯ ಮೇಲೆ ಪ್ರಭಾವ ಬೀರುವುದಕ್ಕಾಗಿ ರಾಜ್ಯಪಾಲರ ಹೆಸರನ್ನು ಉಪಯೋಗಿಸತಕ್ಕದ್ದಲ್ಲ. ರೂಲ್ 10 ಸಬ್ ರೂಲ್ 10 ರಾಷ್ಟ್ರಾಧ್ಯಕ್ಷರು ಅಥವಾ ರಾಜ್ಯಪಾಲರ ಅಥವಾ ಯಾವುದೇ ನ್ಯಾಯಾಲಯದ ನಡವಳಿಯನ್ನು ಕುರಿತು ಆರೋಪಿಸತಕ್ಕದ್ದಲ್ಲ ಅಥವಾ ಚರ್ಚೆಯನ್ನು ಪರಿಣಾಮಕಾರಿ ಮಾಡುವ ಉದ್ದೇಶ. ಇಂಥ ಸಂದರ್ಭಗಳನ್ನ ನಮ್ಮ ಕಾನೂನು ಭಾಷೆಯಲ್ಲಿ ಇಸ್ ನೋ ಮೋರ್ ರೆಸಿಂಟ್ ಸೆಟಲ್ ಇಸ್ ಅ ಪೊಸಿಷನ್ ಆಫ್ ಲಾ ಇಸ್ ವೆಲ್ ಸೆಟಲ್ಡ್. ಅದನ್ನ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ. ಇದೇನಾಗಿದೆ ಈ ಪ್ರಕರಣದಲ್ಲಿ, ಇದು ವೆಸ್ಟ್ ಬೆಂಗಾಲ್ ನಲ್ಲಿ ನಡೆದಂತ ಪ್ರಕರಣ. ಇದೇನಾಗಿದೆ ಈ ಪ್ರಕರಣದಲ್ಲಿ, ಇದು ವೆಸ್ಟ್ ಬೆಂಗಾಲ್ ನಲ್ಲಿ ನಡೆದಂತ ಪ್ರಕರಣ. ಬೈ ಲೇಯಿಂಗ್ ಅ ಕಾಪಿ ಆಫ್ ದಿ ಗವರ್ನರ್ಸ್ ಅಡ್ರೆಸ್ ಆನ್ ದ ಟೇಬಲ್, the object of the address was substantially served and the members could become aware of the contents of the address. The object of the address was substantially served and the members could become aware of the contents of the address. But can one second ಮತ್ತೆ ಅದು ಚರ್ಚೆ ಆಗುದಿಲ್ಲ. ಕೇಳಿ, ಈಗ ಪಾಯಿಂಟ್ ಆಫ್ ಆರ್ಡರ್ ರೇಸ್ ಮಾಡಿ ವಿಚಾರ ಹೇಳಿದ್ದಾರೆ, ನಾನು ವಿಚಾರ ನಾನು ಹೇಳ್ತೇನೆ. ಈಗ ಸರ್ಕಾರದ ಬಗ್ಗೆ ಏನಾದ್ರು ಹೇಳಿಕ್ಕಿದೆಯಾ? ಅಲ್ಲ, ಇದು ಮುಗಿಸ್ಬಿಡ್ತೀನಿ. 5 ನಿಮಿಷದಲ್ಲಿ ಮುಗಿಸ್ತೀನಿ ಇದು. ಆಮೇಲೆ ಆಯ್ತು, 1 second. ವಾಟ್ ಯು ಸೇ? ಅಲ್ಲಲ್ಲ, 1 second. But can laying on the table be a substitute for delivery of the address by the governor? The answer should ordinarily be in the negative. One second. This is what the courts have